ಹಾಯ್, ಹಲೋ, ನಮಸ್ತೆ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಜ್ಞಾನಧರಿತ್ರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಯಾವುದಕ್ಕಪ್ಪ, ಏನು ಪರ್ಪಸ್ ಅಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಐದರ್ ನಾವು ಕೋಚಿಂಗ್ ಸೆಂಟ್ರಿಗೆ ಹೋಗೋಣ ಸ್ಟಡಿ ಮಾಡೋದಕ್ಕೆ, ಅಥವಾ ಸೆಲ್ಫ್ ಸ್ಟಡಿ ಮಾಡೋಣ. ಮನೆಯಲ್ಲಿ ಸ್ವಲ್ಪ ಎಕನಾಮಿಕ್ ಕಂಡೀಷನ್ಸ್ ಎಲ್ಲ ವೀಕ್ ಇದೆ. ಸೊ ಈ ಎಲ್ಲ ಕಂಡೀಷನ್ಸ್ಗೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಸೊಲ್ಯೂಷನ್ನ ಕೊಡುತ್ತೆ. ಸೊ ವಿದ್ಯಾರ್ಥಿಗಳ ಎರಡು ರೀತಿನೂ ಸ್ಟಡಿ ಮಾಡ್ಬೋದು. ಒಂದು, ಕೋಚಿಂಗ್ ಸೆಂಟರ್ನ ಹೆಲ್ಪ್ ತಗೊಂಡು ಕೂಡ ಸ್ಟಡಿ ಮಾಡ್ಬೋದು. ಅದೇ ರೀತಿ ಸೆಲ್ಫ್ ಸ್ಟಡಿ ಮಾಡಿನೂ ಹಲವಾರು ವ್ಯಕ್ತಿಗಳು ಸಕ್ಸಸ್ಸನ್ನು ಕಂಡಿರೋದನ್ನು ನೀವು ಎಲ್ಲ ಇಂಟರ್ವ್ಯೂಗಳಲ್ಲಿ ನೋಡಿರ್ತೀರಿ. ಸೊ ಹಾಗಾದರೆ ಆ ಎಲ್ಲರನ್ನ ಒಂದು ಕ್ರೋಢೀಕರಿಸಿ ನಾವು ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತೀನಿ. ಇನ್ ಕೇಸ್ ಆ ಪಾಯಿಂಟ್ಸ್ಗಳ ಕೆಪಬಿಲಿಟಿ ನಿಮ್ಮ ಹತ್ರ ಇತ್ತು ಅಂದರೆ 100% ನಿಮಗೆ ಯಾವ ಕೋಚಿಂಗ್ ಸೆಂಟರ್ನ ಅವಶ್ಯಕತೆನೂ ಇಲ್ಲ. ಇನ್ ಕೇಸ್ ಇಲ್ಲಪ್ಪ ಅಂತಂದರೆ ದಯವಿಟ್ಟು ಯಾವುದಾದ್ರೂ ಒಂದು ಕೋಚಿಂಗ್ ಸೆಂಟರ್ನ ಜಾಯ್ನ್ ಆಗಿ. ಯಾಕೆ ಜಾಯ್ನ್ ಆಗಿರಪ್ಪ ಅಂತಂದ್ರೆ ಬೂಸ್ಟ್ ಆಗುತ್ತೆ, ನಿಮ್ಮ ಸ್ಟಡಿ ಪ್ಯಾಕೇಜ್ ಏನಿರುತ್ತಲ್ಲ ಅದು ಬೂಸ್ಟ್ ಆಗುತ್ತೆ. ಸೊ ಹಾಗಾಗಿ ಅದರಲ್ಲಿ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಅಂತ. ಸೊ ಯಾರಿಗೆ ಸಮಯ ಪ್ರಜ್ಞೆ ಇರುತ್ತೋ, ಸಮಯದ ಬಗ್ಗೆ ಬೆಲೆ ಗೊತ್ತಿರುತ್ತೋ, ಆ ಸಮಯವನ್ನು ಕರೆಕ್ಟಾಗಿ ಯೂಸ್ ಮಾಡ್ತಿರ್ತಾರೋ ಅಂಥವರಿಗೆ ಕೋಚಿಂಗ್ ಸೆಂಟರ್ನ ಅವಶ್ಯಕತೆ ಇರಲ್ಲ. ಸೊ ಯಾವ ವಿದ್ಯಾರ್ಥಿಗಳು ಕರೆಕ್ಟಾಗಿ ಟೈಮ್ ಟೇಬಲ್ ಮ್ಯಾನೇಜ್ ಮಾಡ್ಕೊಂಡು, ಅದೇ ಅಂದರೆ ಲೈಫ್ ಮ್ಯಾನೇಜ್ಮೆಂಟ್ ಹೆಂಗಪ್ಪ ಅಂತಂದ್ರೆ, ಸೊ ನಮಗೆ ಸ್ಟಡಿ ಪ್ಲಸ್ ನಮ್ಮ ಪರ್ಸ್ನಲ್ ವರ್ಕ್ ಎರಡರ ಕಡೆ ಮಾತ್ರ ಫೋಕಸ್ ಯಾರ್ದು ಇರುತ್ತೋ, ಆ್ಯಂಡ್ ಸಮಯ ಪ್ರಜ್ಞೆ ಅನ್ನೋದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಯಾರಿಗೆ 100% ಮಾಡೋಕ್ಕೆ ಬರುತ್ತೋ ಅವ್ರು ಯಾರಿಗೂ ಕೋಚಿಂಗ್ ಸೆಂಟರ್ನ ಅವಶ್ಯಕತೆ ಇರಲ್ಲ. ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಡಿಸಿಪ್ಲಿನ್, ಶಿಸ್ತು. ಸೊ ಯಾವ ಸಮಯಕ್ಕೆ ನಾವು ಏನು ಮಾಡಬೇಕು, ಯಾವ ರೀತಿ ನಾವು ಈ ಕೆಲಸನ ಮಾಡಬೇಕು, ಎಷ್ಟು ಸ್ಮಾರ್ಟಾಗಿ ಈ ಕೆಲಸನ ಮಾಡಬೇಕು ಅನ್ನೋ ಒಂದು ಡಿಸಿಪ್ಲಿನ್ ನಮ್ಮಲ್ಲಿ ಇರಬೇಕು. ಸೊ ಯಾವುದಾದ್ಮೇಲೆ ಯಾವ ವರ್ಕ್ ಮಾಡಬೇಕು, ಎಷ್ಟು ಟೈಮಿಂಗ್ಸಿಗೆ ಮಾಡಬೇಕು, ಪ್ರತಿದಿನಕ್ಕೆ ಇಂಪ್ರೂವ್ಮೆಂಟ್ ಯಾವ ರೀತಿ ಆಗ್ತದವೆ, ಈಚ್ ಆ್ಯಂಡ್ ಎವ್ರಿಥಿಂಗ್ನ ಅಬ್ಸರ್ವ್ ಮಾಡಿ ಡಿಸಿಪ್ಲಿನಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಯಾವ ಕೋಚಿಂಗ್ ಸೆಂಟರ್ನ ಅವಶ್ಯಕತೆನೇ ಇರಲ್ಲ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಯಾವುದೇ ಕೋಚಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದ್ತಾ ಇದ್ದೀವಿ ಅಂತಂದ್ರೆ ನಮ್ಮಲ್ಲಿ ಡಿಸಿಪ್ಲಿನ್, ಶಿಸ್ತು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸೆಲ್ಫ್ ಅಕೌಂಟಬಿಲಿಟಿ, ಸ್ವಯಂ ಹೊಣೆಗಾರಿಕೆ. ಅದೇ ಹೇಳ್ತಾರೆ, ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಹೆಂಗಿರ್ತಾನಪ್ಪ ಅಂತಂದ್ರೆ ಸೆಲ್ಫ್ ಪನಿಷ್ಮೆಂಟ್ ಕೊಟ್ಕೊಳ್ತಾನ ಅವನು. ರೀಸನ್ ಇಷ್ಟೇ, ಸೆಲ್ಫ್ ಪನಿಷ್ಮೆಂಟ್ನ ರೀಸನ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಆ ಮಿಸ್ಟೇಕು ನಮ್ಮ ಮುಂದೆ ಆಗಬಾರ್ದು. ಸೊ ಹಾಗಾಗಿ ಯಾವ ವ್ಯಕ್ತಿ ತನ್ನ ಬಗ್ಗೆ ತಾನು ಹೊಣೆಯನ್ನು ಹೊತ್ಕೊಂಡಿರ್ತಾನೋ ಅವನಿಗೂ ಕೂಡ ಕೋಚಿಂಗ್ ಸೆಂಟರ್ನ ಅವಶ್ಯಕತೆ ಇರಲ್ಲ. ಸೆಲ್ಫ್ ಅಕೌಂಟಬಿಲಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತಾ. ಯಾರಿಗೂ ಅಕೌಂಟಬಲ್ ಆಗಿರ್ತೀರಿ ಅವರಿಗೆ ಕೋಚಿಂಗ್ ಸೆಂಟರ್ನ ನೆಸೆಸಿಟಿನೇ ಇರಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್, ಅರ್ಥೈಸಿಕೊಳ್ಳುವಿಕೆ. ಈಗ ಯಾವುದೋ ಒಂದು ಕಾನ್ಸೆಪ್ಟ್ನ ಓದ್ತಾ ಇದ್ದೀವಿ, ಆ ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು, ಆ್ಯಂಡ್ ಅಪ್ಲಿಕೇಶನ್ ಓರಿಯೆಂಟೆಡ್ ಆಗಿ ಸ್ಟಡಿ ಮಾಡಬೇಕು. ಆ ರೀತಿ ಏನಾರ ನಿಮ್ಗೆ ಸ್ಟಡಿ ಮಾಡ್ತಕ್ಕಂತಹ ಎಬಿಲಿಟಿ ಇದ್ರೆ ನಿಮಗೆ ಕೋಚಿಂಗ್ ಸೆಂಟರ್ನ ಅವಶ್ಯಕತೆ ಇರಲ್ಲ. ಸೊ ಹಾಗಾದ್ರೆ ಅಂಡರ್ಸ್ಟ್ಯಾಂಡಿಂಗ್ನೆಸ್ ಬೆಳೆಸ್ಕೊಳ್ಳೋದು ಹೆಂಗಪ್ಪ ಅಂತಂದ್ರೆ ಫಸ್ಟ್ ನೀವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್. ಫಸ್ಟ್ ನೀವು ಯಾವುದೇ ಎಕ್ಸಾಮ್ ತಗೊಳ್ರಿ, ಆ ಎಕ್ಸಾಮ್ನ ಸಿಲೆಬಸ್ನ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅದಾದ ನಂತರ ಏನು ಮಾಡ್ಬೇಕಪ್ಪ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ತಗೋಬೇಕು. ಯಾವ ರೀತಿ ಕ್ವಶನ್ಸ್ಗಳು ಬರ್ತಾ ಇದ್ದವು, ಇಯರ್ಲಿ ಯಾವ ರೀತಿ ಕ್ವಶನ್ಸ್ಗಳು ಇವಾಲ್ವ್ ಆಗ್ತಾ ಇದ್ದವು, ಸೊ ಅವುಗಳ ಕಡೆ ಸಾಕಷ್ಟು ಗಮನವನ್ನು ಹರಿಸಿ. ಆ್ಯಂಡ್ ಸಾಲ್ವಿಂಗ್ ಅ ಪೇಪರ್ಸ್. ಸೋ ಮೆನಿ ಕೋಚಿಂಗ್ ಸೆಂಟರ್ಸ್ಗಳು ಬಿಡ್ತಾ ಇರ್ತಾರೆ. ಸೊ ಕ್ವಶನ್ ಪೇಪರ್ಸ್ನ ಫಾರ್ ಎಕ್ಸಾಂಪಲ್ PSI, PC, ಪ್ರತಿಯೊಂದಕ್ಕೂ KS, UPSC ಆ್ಯಂಡ್ ನೀಟ್ ಹಲವಾರು ಕೋಚಿಂಗ್ ಸೆಂಟರ್ನವರು ಬಿಡ್ತಾ ಇದ್ದಾರೆ. ಸೊ ಅದನ್ನು ಪ್ರಾಪರ್ ವೇ ಒಳಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಅನ್ನೋದು ನಿಮ್ಮಲ್ಲಿ ಇತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೋಚಿಂಗ್ ಸೆಂಟರ್ನ ಅವಶ್ಯಕತೆನೇ ಇರಲ್ಲ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸೆಲ್ಫ್ ಸ್ಟಡಿ, ಸ್ವಯಂ ಅಧ್ಯಯನ. ನಿಮಗೆ ನೀವೇ ಸ್ಟಡಿ ಮಾಡ್ಕೊಳ್ತಾ ಇರಬೇಕು. ಸೊ ಹೆಂಗಪ್ಪ ಅಂತಂದ್ರೆ ಒಂದು ಪ್ರಾಪರ್ ಟೈಮ್ ಟೇಬಲ್ ಹಾಕಿರ್ತೀರಿ, ಆ ಟೈಮ್ ಟೇಬಲ್ ಪ್ರಕಾರನೇ ನಿಮ್ಮ ಸ್ಟಡೀಸ್ ಹೋಗ್ತಾ ಇರಬೇಕು. ಆ್ಯಂಡ್ ನಿಮ್ಗೆ ಈಗ ಒಂದು ಟಾಪಿಕ್ ತೊಗೊಂಡ್ರಪ್ಪ, ಯಾವುದೋ ಒಂದು ಗುರುತ್ವಾಕರ್ಷಣೆ, ಗ್ರಾವಿಟೇಷನ್ ಬಗ್ಗೆ ತೊಗೊಂಡ್ರಿ ಅಂತಂದ್ರೆ ಆ ಟಾಪಿಕ್ಕು 100% ಕ್ಲಿಯರ್ ಆಗೋವರೆಗೂ ನೆಕ್ಸ್ಟ್ ಟಾಪಿಕ್ಕಿಗೆ ಯಾವತ್ತೂ ಹೋಗಬಾರ್ದು. ಅದು ಸೆಲ್ಫ್ ಸ್ಟಡಿಯ ಫಸ್ಟ್ ರೂಲ್. ಅರ್ಥ ಓಕೆನಾ? ಏನು ಮಾಡ್ಬೇಕಪ್ಪ ಅಂತಂದ್ರೆ ಸ್ಟಡಿ ಮಾಡ್ತಾ ಇರ್ತೀರಿ, ನಿಮಗೆ ನೀವು ಸ್ಟಡಿ ಮಾಡ್ತಾ ಇರ್ತೀರಿ, ಅದನ್ನು ಅಪ್ಲೈ ಮಾಡ್ತಾ ಹೋಗ್ತೀರಾ, ಅವಾಗ 100% ಸೆಲ್ಫ್ ಸ್ಟಡಿ ಆಗೇ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇನ್ನರ್ ಮೋಟಿವೇಶನ್.
ನಾರ್ಮಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಹುಡುಗರು ಮೋಟಿವೇಶನ್ ಬೇಕು ಅಂತಂದ್ರೆ ಯೂಟ್ಯೂಬ್ ಒಳಗೆ ಸರ್ಚ್ ಹೊಡೆದು ಒಂದು 5 ನಿಮಿಷ ಮೋಟಿವೇಶನ್ ತಗೊಳ್ತಾರ. ಅದಲ್ಲ. ಸೊ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಾನು ಇಂಥದ್ದು ಆಗ್ಬೇಕು, ಇಂಥದ್ರ ಬಗ್ಗೆ ಫೋಕಸ್ ಮಾಡ್ಬೇಕು, ಇಂಥ ಫೀಲ್ಡ್ ಒಳಗೇನೆ ಅಚೀವ್ ಮಾಡ್ಬೇಕು ಅನ್ನೋದಿದ್ದಾಗ ಅದು ನಿಮ್ಮ ಇನ್ನರ್ ಮೋಟಿವೇಶನ್ ಆಗುತ್ತೆ. ಯಾವಾಗ ಇನ್ನರ್ ಮೋಟಿವೇಶನ್ ನಿಂದ ನೀವು ವರ್ಕ್ ಮಾಡಕ್ ಶುರು ಮಾಡ್ತಿರೋ, ನೀವು ಹಾರ್ಟ್ಲಿ, ಮೆಂಟಲಿ, ಫಿಸಿಕಲಿ ಪ್ರತಿಯೊಂದು ವರ್ಕು ನಿಮ್ಮ ಮಾಡ್ತಕ್ಕಂಥ ಕೆಲಸದ ಮೇಲೆ 100% ಇದ್ದೇ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಏನಪ್ಪಾ ಅಂತಂದ್ರೆ ಇನ್ನರ್ ಮೋಟಿವೇಶನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಈ ಇನ್ನರ್ ಮೋಟಿವೇಶನ್ ಯಾರಿಗಿರುತ್ತೋ ಅವರಿಗೂ ಸಹ ಯಾವುದೇ ಕೋಚಿಂಗ್ ಸೆಂಟರ್ನ ಅವಶ್ಯಕತೆಗಳಿರಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸರಿಯಾದ ಆರೋಗ್ಯ ರಕ್ಷಣೆ, ಪ್ರಾಪರ್ ಹೆಲ್ತ್ ಕೇರ್ ಬೇಕು. ಸೊ ಯಾವ ವ್ಯಕ್ತಿಗೆ ಆರೋಗ್ಯ, ಅದೇ ಹೇಳ್ತಾರಲ್ಲ ಆರೋಗ್ಯವೇ ಭಾಗ್ಯ. ಈ ಒಂದ್ ವೇಳೆ ನಿಮ್ಮ ಹತ್ರ ಹೆಲ್ತ್ ಕಂಡೀಷನ್ ಕರೆಕ್ಟ್ ಆಗಿತ್ತಂದ್ರೆ ನೀವು 10 ಅವರು ಓದ್ತೀರಿ, 12 ಅವರು ಓದ್ತೀರಿ. ಸೊ ಸಾಕಷ್ಟು ಅಧ್ಯಯನವನ್ನ ಮಾಡೋದಕ್ಕೆ ಸಾಧ್ಯ ಆಕತಿ. ಇನ್ ಕೇಸ್ ನೀವು ನಿಮ್ಮ ಹೆಲ್ತ್ ಅನ್ನೇ ಕಾಪಾಡ್ಕೊಳಕ್ ಆಗ್ತಿಲ್ಲ, ಎಲ್ಲೋ ದೆಹಲಿಗೆ ಹೋದ್ರಿ, ಎಲ್ಲೋ ಬೆಂಗಳೂರಿಗೆ ಹೋದ್ರಿ, ನಿಮ್ಮ ಆರೋಗ್ಯದ ಕಡೆನೇ ನಿಮ್ಮ ಹತ್ರ ಲಕ್ಷ್ಯ ಇಲ್ಲ ಅಂದಾಗ ನಿಮ್ಮ ಯಾವ ಸ್ಟಡೀಸು ಕೂಡ ವರ್ಕೌಟ್ ಆಗಲ್ಲ. ಸೊ ಹಾಗಾಗಿ ನಮ್ಗ ಯಾವಾಗ್ಲೂ ಹೈಸ್ಕೂಲ್ ಟೀಚರ್ ಹೇಳೋರು ಏನಪ್ಪಾ ಅಂತಂದ್ರ ಗುರುವಿಲ್ಲದ ಶಿಕ್ಷಣ ನಾವಿಕನಿಲ್ಲದ ದೋಣಿಯಂತೆ. ಸೊ ನೋಡಿ, ಹಾಗಾಗಿ ಏನಪ್ಪಾ ಅಂತಂದ್ರ ಒಬ್ಬ ಗುರು ಅಂತಂದ್ರೆ ಕೋಚಿಂಗ್ ಸೆಂಟರ್ ಅಲ್ಲಿರೋ ಟೀಚರ್ಸೇ, ಸ್ಕೂಲಲ್ಲಿರೋ ಟೀಚರ್ಸೇ ಅಂತಲ್ಲ. ನಿಮ್ಮ ಲೈಫ್ ಮೋಟಿವೇಟರ್ ನಿಮ್ಮ ತಂದೆನೇ ಆಗಿರ್ಬೋದು, ನಿಮ್ಮ ತಾಯಿನೇ ಆಗಿರ್ಬೋದು, ನಿಮ್ಮ ಬ್ರದರ್ ಆಗಿರ್ಬೋದು, ನಿಮ್ಮ ಕಸಿನ್ ಆಗಿರ್ಬೋದು, ಯಾರೇ ಆಗಿರ್ಲಿ ಅಂತ ಮೋಟಿವೇಟೆಡ್ ಆಗಂತ ಪರ್ಸನ್ಸ್ ಜೊತೆ ನೀವಿರ್ರಿ. ಫಸ್ಟ್ ಏನಪ್ಪಾ ಅಂದ್ರೆ ಸಾಕಷ್ಟು ಜನನು ಸಜೆಷನ್ ಕೇಳ್ತಿರ್ತಾರೆ, ಆ ಫೀಲ್ಡ್ ಅಲ್ಲಿ ಅವ್ನಿಗೆ ಇಂಟ್ರೆಸ್ಟ್ ಇಲ್ದಿರೋನ್ ಹತ್ರ ಸಜೆಷನ್ ಕೇಳಿದ್ರೆ. ಸೊ ಏನ್ ಮಾಡ್ರಪ್ಪ ಅಂದ್ರೆ ಫಸ್ಟ್ ನಿಮ್ಮ ಒಂದು ಮೋಟಿವೇಟೆಡ್ ಮಾಡ್ತಕ್ಕಂಥ ಪರ್ಸನ್ಸ್ ಯಾರು ಅವ್ರ ಜೊತೆ ಕಳೀರಿ. ಡೇ ಬೈ ಡೇ ಸಾಕಷ್ಟು ಅವ್ರ ಜೊತೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮಾತುಗಳನ್ನ ಹಂಚ್ಕೊಳ್ರಿ. ಇದರಿಂದ 100% ನಿಮ್ಗ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರೆ ಈ ವಿಡಿಯೋಸ್ನ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಲುಪಿಸ್ರಿ. ಧನ್ಯವಾದಗಳು.